ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇವತ್ತು ನಾನು ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾದ ಚಿಕನ್ ರೆಸಿಪಿ ಜೊತೆ ನಾನು ಬಂದಿದ್ದೇನೆ. ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಮಂಗಳೂರು ಕುಂದಾಪುರ ಸೈಡು ತುಂಬ ಫೇಮಸ್ಸು. ಇವಾಗ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡು ಬಂದಿದ್ದೇನೆ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಒಂದು ಲಿಂಬೆ ಹಣ್ಣಿನ ರಸ, ಹಾಗೆಯೇ 1.5 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ನಮಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ನಮಗೆ ಇದನ್ನು ಒಂದು 2 ಅವರ್ಸ್ ಬದಿಗಿಡೋಣ. ಆವಾಗ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡುವ. ಅದಕ್ಕೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕುವ. ಇನ್ನು ಒಂದು ಸಣ್ಣ ತುಂಡು ಚಕ್ಕೆ, ಒಂದು 4 ಲವಂಗ ಹಾಕಿ ಹುರಿಯೋಣ. ನಿಮಗೆ ಒಣಮೆಣಸು, ನಾನಿಲ್ಲಿ ಬಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ, ಒಂದು 10. ನಿಮಗೆ ಖಾರ ಬೇಕಿದ್ದರೆ ಖಾರದ ಮೆಣಸನ್ನು ಹಾಕ್ಬೋದು. ಇನ್ನು 1 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ. ಈಗ ಎಲ್ಲವನ್ನು ಹಾಕಿ ನಮಗೆ ಡ್ರೈ ರೋಸ್ಟ್ ಮಾಡಬೇಕು. ಈ ಥರ ಸ್ವಲ್ಪ ಫ್ರೈ ಆದ ಬಳಿಕ ನಮಗೆ ಜೀರಿಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕಿ ಫ್ರೈ ಮಾಡಿ ಇನ್ನು ನಮಗೆ ಗ್ಯಾಸ್ ಆಫ್ ಮಾಡುವ. ಚೆನ್ನಾಗಿ ಹುರಿದಿದೆ ನೋಡಿ. ಈಗ ಒಂದು ಮಿಕ್ಸ್ ಜಾರ್ ತಗೊಳ್ಳೋಣ. ಅದಕ್ಕೆ 6ರಿಂದ 7 ಎಸಳು ಬೆಳ್ಳುಳ್ಳಿ, ಹುರಿದಿಟ್ಟಂತಹ ಮಸಾಲ, ಇನ್ನು ಒಂದು ಸಣ್ಣ ತುಂಡು ಹುಣಸೆ, ಒಂದು ಸಣ್ಣ ತುಂಡು ಸಾಕು ಹುಣಸೆ, ಯಾಕೆಂದರೆ ನಾವು ಮೊಸರು, ಲಿಂಬೆ ರಸ ಎಲ್ಲವನ್ನು ಸೇರಿಸಿದ್ದೇವೆ. ಇನ್ನು ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಬೇಕು. ನೈಸ್ ಪೇಸ್ಟ್ ಆಗಬೇಕು. ಆ ಥರ ಇದನ್ನು ರುಬ್ಬಿ ತಗೊಂಡು ಬರುವ. ಇನ್ನು ನಮಗೆ ಒಂದು ಪ್ಯಾನನ್ನು ಬಿಸಿ ಮಾಡುವ. ಅದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಗೀ ರೋಸ್ಟ್ ಆದ ಕಾರಣ ನಮಗೆ ತುಪ್ಪವನ್ನೇ ಯೂಸ್ ಮಾಡಬೇಕು. ತುಪ್ಪ ಮೆಲ್ಟ್ ಆದಾಗ ಸ್ವಲ್ಪ ಕರಿಬೇವು, ಇನ್ನು ನಾವು ಮ್ಯಾರಿನೇಷನ್ ಮಾಡಿಟ್ಟಂತಹ ಚಿಕನನ್ನು ಸೇರಿಸುವ. ಇದು ಓಪನ್ ಇಟ್ಟು ಒಂದು 5 ನಿಮಿಷ ನಮಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಈ ಥರನೇ ಓಪನ್ ಇಟ್ಟು ನಮಗಿದನ್ನು ಫ್ರೈ ಮಾಡಬೇಕು. ಇನ್ನು ನಮಗೆ ಕಡೆದಿಟ್ಟಂತಹ ಮಸಾಲ ಪೇಸ್ಟನ್ನು ಸೇರಿಸುವ. ಚೆನ್ನಾಗಿ ಥರ ಮಿಕ್ಸ್ ಮಾಡಿ. ನಾವು ಚಿಕನ್ ಗೀ ರೋಸ್ಟ್ ಮಾಡುವಾಗ ನೀರನ್ನು ಸೇರಿಸೋದಿಲ್ಲ, ಅದರಲ್ಲೇ ಚಿಕನಲ್ಲೇ ಬಿಟ್ಕೊಂಡಿರುವ ನೀರು ಇದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗಿದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗಿಬೇಕು. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಕುದಿ ಬರ್ತಾ ಇದೆ. ಇನ್ನು ನಮಗೆ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಟು ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಎಡೆಗೆ ನೀವು ಮುಚ್ಚಳವನ್ನು ತೆರೆದುಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಡಿ ಹಿಡಿಯುವ ಚಾನ್ಸಸ್ ಇದೆ. ನೋಡಿ, ಇದರ ಕಲರ್ ಚೇಂಜ್ ಆಗುತ್ತೆ. ಅಷ್ಟುವರೆಗೆ ನಮಗೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದೇ ಥರ ನಮಗೆ ಮುಚ್ಚಳವನ್ನು ಮುಚ್ಚಿಟ್ಟು ಪುನಃ ಬೇಯಿಸುವ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲ ನಿಮಗೆ ನೋಡ್ಬೋದು, ಕಲರ್ಸ್ ಕೂಡ ಚೇಂಜ್ ಆಗಿದೆ. ತುಪ್ಪ ಕೂಡ ಮೇಲ್ಗಡೆ ನಿಮಗೆ ಇದು ಕಾಣ್ತಾ ಇದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಇನ್ನೂ ನಿಮಗೆ ರೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ನಿಮಗೆ ಇದನ್ನು ಡ್ರೈ ಮಾಡಬಹುದು. ಸ್ವಲ್ಪ ಗ್ರೇವಿಯಾಗಿ ನಿಮಗೆ ಗೀ ರೋಸ್ಟ್ ಬೇಕಿದ್ದರೆ ಇವಾಗ ನಿಮಗೆ ಗ್ಯಾಸನ್ನು ಆಫ್ ಮಾಡಬಹುದು. ಪರ್ಫೆಕ್ಟ್ ಆಗಿದೆ ನೋಡಿ. ಇನ್ನೂ ನಿಮಗೆ ಡ್ರೈ ಮಾಡಬೇಕು ಅಂದರೆ ಇನ್ನೂ ನಿಮಗೆ ಡ್ರೈ ಮಾಡಬಹುದು. ನಾನು ಇಷ್ಟೇ ಗ್ರೇವಿ ಇಟ್ಟು ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ, ಯಾಕೆಂದರೆ ದೋಸೆ ಚಪಾತಿಗೆಲ್ಲ ಸ್ವಲ್ಪ ಗ್ರೇವಿ ಇದ್ರೇ ಚೆಂದ. ಅದಕ್ಕೋಸ್ಕರ ನಾನು ಇಷ್ಟರಲ್ಲೇ ಇದನ್ನು ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ. ಖಂಡಿತವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿದೆ, ತುಂಬ ಈಸಿ ಕೂಡ ಇದು ಮಾಡಲಿಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ ಯು.